talk shows, lectures, documentaries, discussions, arguments, information, education, entertainment, infotainment, music, drama, theatre and more. Only on Radioactive 90.4 MHz. Get active. ಬಿತ್ತುವ ಅನುಭವ ದೇವಿಗೆ ಅನುಭವ ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ ನಿಮ್ಮಿ ಅನುಭವ ಬದುಕಿನ ಅನುಭವ ನಿಮ್ಮಿ ಅನುಭವ ಬದುಕಿನ ಅನುಭವ ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡಿ, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮನ ಪ್ರಸ್ತುತ ಪಡಿಸುತ್ತಿರುವವರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಹಾಗೂ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಪಡಿಸುತ್ತಿರುವಂತಹ ವಿಷಯ ಮಾನಸಿಕ ಆರೋಗ್ಯ ಮತ್ತು ಹಿರಿಯರ ಯೋಗಕ್ಷೇಮ. ಈ ಒಂದು ವಿಷಯವಾಗಿ ನಾವು ಇವತ್ತು ಕಾರ್ಯಕ್ರಮ ಪ್ರಯೋಜಿಸ್ತಾ ಇದ್ದೀವಿ. ಖಂಡಿತ ನಮ್ಮ ಹಿರಿಯ ನಾಗರಿಕರಿಗೆ ಸಾಕಷ್ಟು ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ ಮತ್ತು ಅವರಿಗೆ ಸಾಕಷ್ಟು ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಮ್ಮ ಜೊತೆ ಈ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸೋದಕ್ಕೆ ಹಿರಿಯರಿಗೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಿವಕುಮಾರ್ ಅವರು. ಇವರು ಪ್ರೊಫೆಸರ್ ಆಫ್ ಸೈಕಿಯಾಟ್ರಿ, ಹೆಡ್ ಜೀರಿಯಾಟ್ರಿಕ್ ಸೈಕಿಯಾಟ್ರಿ ಯೂನಿಟ್, ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋಸೈನ್ಸ್ ಬೆಂಗಳೂರು, ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಬನ್ನಿ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವರ ಒಂದು ಸಾಕಷ್ಟು ಪ್ರಶ್ನೆಗಳಿದೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಂದುವರಿಸೋಣ ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ಕಾರಗಳ ಒಂದಿಗೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. Doctor, may I ask one question? Yes. How does one assess a person is having mental health issue? What will be the signs and symptoms? ಅವ್ರದ್ದು ಪ್ರೆಸೆಂಟೇಷನ್ ಹೇಗಿರುತ್ತೆ ನಮ್ ಸಾಮಾನ್ಯ ಜನಕ್ಕೆ ಅರ್ಥ ಆಗೋಕೆ? ಇವ್ರಿಗೆ ಏನೋ ಪ್ರಾಬ್ಲಮ್ ಇದೆ, ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಅದು ಅರ್ಥ ಮಾಡ್ಕೊಳಕ್ಕೆ ವಾಟ್ ಡು ವಿ ಹ್ಯಾವ್ ಟು ಅಬ್ಸರ್ವ್? ಓಕೆ, ಈಗ ಮಾನಸಿಕ ಆರೋಗ್ಯದ ಸಿಂಪ್ಟಮ್ಸ್ ಅಂದ್ರೆ, ಮಾನಸಿಕ ಕಾಯಿಲೆಗಳ ಸಿಂಪ್ಟಮ್ಸ್ ಅಂದ್ರೆ, ಈಗ ಸಾಮಾನ್ಯವಾಗಿ ಕಾಮನ್ ಕಾಯಿಲೆಗಳಂತ ಹೇಳಿದ್ರೆ ಡಿಪ್ರೆಷನ್, ಆಂಗ್ಸೈಟಿ ಅಂತ ಹೇಳೋದು, ಅಂದ್ರೆ ಖಿನ್ನತೆ ಮತ್ತೆ ಗಾಬರಿ ಕಾಯಿಲೆ ಅಂತ ಹೇಳೋದು,
ಮತ್ತೆ ಮರವಿನ ಶಕ್ತಿ ಬಗ್ಗೆ ಬರೋದು ಡಿಮೆನ್ಷಿಯಾ ಅಂತ ಕಾಯಿಲೆ ಬರೋದು, ಅಥವಾ ಅನುಮಾನ ಕಾಯಿಲೆಗಳು ಬರೋದು ಸೈಕೋಸಿಸ್ ಅಂತ ಬರೋದು. ಈ ಒಂದೊಂದು ಕಾಯಿಲೆಗಳಿಗೂ ಒಂದೊಂದು ಲಕ್ಷಣಗಳಿರುತ್ತೆ. ಈಗ ಒಂದು ಆ ಸೀನಿಯರ್ ಸಿಟಿಸನ್ ಅವ್ರಿಗೆ ಅವರಲ್ಲಿ ಏನೇನ್ ಬದಲಾವಣೆ ಆಗ್ತಾ ಇದೆ ಅಂತ ಕಂಡಿಡಿದು ಅವ್ರು ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಸಹಾಯ ಬೇಕು ಅಂತ ಕೇಳೋದು. ಕೆಲವು ಕಾಯಿಲೆಗಳಲ್ಲಿ ಈಗ ಡಿಪ್ರೆಷನ್ ಅಥವಾ ಆಂಗ್ಸೈಟಿಯಲ್ಲಿ ಸುಮಾರು ಸಮಯ ನಮ್ಗೆ ಗೊತ್ತಾಗುತ್ತೆ ನಾವು ಚೆನ್ನಾಗಿಲ್ಲ ಅಂತ, ನಮ್ಗೆ ಮನಸ್ಸು ಸಂತೋಷವಾಗಿಲ್ಲ, ನಿದ್ದೆ ಕಡಿಮೆ ಇದೆ, ಹೊಟ್ಟೆ ಹಶು ಇಲ್ಲ, ಯಾವುದೋ ಒಂದು ಕೆಲಸಗಳು ಮಾಡೋದಲ್ಲಿ ಒಂದು ಇಂಟ್ರೆಸ್ಟ್ ಇಲ್ಲ, ಎಲ್ಲ ಬಹಳ ಸುಸ್ತು ಅಂತ ಅನ್ಸೋದು, ಯಾವಾಗ್ಲೂ ನೆಗೆಟಿವ್ ಆಲೋಚನೆ ಬರೋದು, ಯಾವುದೋ ಒಂದು ವಿಷಯದಲ್ಲೂ ಕೂಡ ನಮ್ಗೆ ಏನ್ ಪ್ರಯೋಜನ ಇಲ್ಲ, ಯಾರು ನಮ್ಗೆ ಸಹಾಯ ಮಾಡಲ್ಲ ಅಂತ ನೆಗೆಟಿವ್ ಆಲೋಚನೆಗಳು ಬರೋದು, ಇರೋದು ಬೇಡ ಸತ್ತೋಗ್ಬಿಡ್ಬೇಕು ಅಂತ ಅನ್ಸೋದು, ಮತ್ತೆ ಕೆಲವು ಸಮಯ ಆತ್ಮಹತ್ಯೆ ಮಾಡೋ ಭಾವನೆಗಳು ಬಂದು ಆತರ ಆತ್ಮಹತ್ಯೆ ಮಾಡೋ ಪ್ಲಾನ್ ಮಾಡೋದು ಅಥವಾ ಅಟೆಂಪ್ಟ್ ಮಾಡೋದು, ಈ ತರ ವಿಷಯಗಳೆಲ್ಲ ಡಿಪ್ರೆಷನ್ ಕಾಯಿಲೆಯಲ್ಲಿ ಬರ್ಬೋದು. ಇದು ಕೆಲವು ಸಮಯ ತುಂಬಾ ಸಿವಿಯರ್ ಕಾಯಿಲೆಗಳು ಬಂದಾಗ ಆ ಪೇಷಂಟ್ಗೆ ಅವ್ರಿಗೆ ಗೊತ್ತಾಗಲ್ಲ, ಅಥವಾ ಅವ್ರಿಗೆ ಅದನ್ನ ರಿಕಗ್ನೈಸ್ ಮಾಡಿ ನಮ್ಗೆ ಸಮಸ್ಯೆ ಇದೆ, ನಾವು ಟ್ರೀಟ್ಮೆಂಟ್ ತಗೋಬೇಕು ಅಂತ ಒಂದು ಗಮನ ಅವ್ರಿಗೆ ಬರೋದಿಲ್ಲ. ಅವಾಗ ಅವರು ಫ್ಯಾಮಿಲಿಯವರು, ಅವರು ಜೊತೆಲಿ ಇರೋರು, ಅವರು ರೆಕಗ್ನೈಸ್ ಮಾಡಬೇಕು ಇದು ನಾರ್ಮಲ್ ವಿಷಯಗಳಿಂದ ಹೆಂಗೆ ವ್ಯತ್ಯಾಸ ಆಗಿದೆ ಅಂತ. ಒಬ್ಬ ವ್ಯಕ್ತಿ ಮಾಮೂಲಿ ಅವರು ಆಕ್ಟಿವಿಟೀಸ್ ಮಾಡಕ್ ಆಗ್ತಾ ಇಲ್ಲ, ಅವರು ಯಾವುದು ಮಾತಾಡೋದಕ್ಕೆ ಕಮ್ಮಿ ಆಗಿದೆ, ತುಂಬಾ ಮಂಕ್ ಆಗಿದ್ದಾರೆ, ನಿದ್ದೆ ಮಾಡ್ತಾ ಇಲ್ಲ, ಅಥವಾ ಕೋಪ ಜಾಸ್ತಿ ಆಗ್ತಾ ಇದೆ, ಅನುಮಾನ ಮಾಡ್ತಾರೆ, ಅವರು ಏನೋ ಮಾತಾಡೋದಲ್ಲಿ ವ್ಯತ್ಯಾಸ ಇದೆ, ಸಂಬಂಧ ಇಲ್ಲದ್ರೆ ಮಾತಾಡ್ತಾರೆ, ಅಥವಾ ಒಬ್ಬರಿಗೆ ಮಾತಾಡ್ಕೊಳ್ತಾರೆ, ಬೇರೆ ವಿಚಿತ್ರವಾಗಿ ಏನೋ ಭಾವನೆಗಳಿದೆ, ಆ ತರ ಇದ್ರೆ ಆ ತರ ಸಮಸ್ಯೆಗಳು ಸುಮಾರು ಸಮಯ ಅವ್ರಿಗೆ ಗೊತ್ತಾಗಲ್ಲ. ನಮ್ಮ ಜೊತೆಲಿರೋ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಅವ್ರ ಮಾಮೂಲಿ ಸ್ವಭಾವದಿಂದ ವ್ಯತ್ಯಾಸ ಆಗಿದ್ರೆ ಅದು ಮಾನಸಿಕ ಕಾಯಿಲೆ ಇರಬಹುದು ಅಂತ ಅಲ್ಲಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಚೆಕ್ಅಪ್ ಮಾಡೋದು ಬಹಳ ಅವಶ್ಯಕತೆ ಆಗತ್ತೆ. ಈಗ ಮರವಿನ ಶಕ್ತಿ ಕಾಯಿಲೆ ಬಗ್ಗೆ ಹೇಳಿದೆ, ಡಿಮೆನ್ಷಿಯಾ ಅಂತ. ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ, ಈಗ ಮರವು ಶಕ್ತಿ ವಯಸ್ಸಾಗಿರೋರು ಕೆಲವೊಬ್ಬರಿಗೆ ಮರವು ಶಕ್ತಿ ಕಮ್ಮಿ ಆಗ್ಬೋದು. ಅವಾಗ ಅವ್ರಿಗೂ ಗೊತ್ತಾಗತ್ತೆ, ಕೆಲವು ವಿಷಯಗಳ ಅಪರೂಪಕ್ಕೆ ಅವ್ರಿಗೆ ಹೆಸರುಗಳು ಬರಲ್ಲ, ಅಥವಾ ಯಾವ್ದೋ ಒಂದು ವಿಷಯ ಮರೆದೋಗ್ತಾರೆ, ಸ್ವಲ್ಪ ಸಮಯ ಬಿಟ್ಟು ಜ್ಞಾಪಕ ಬರುತ್ತೆ. ಬಟ್ ಮರವಿನ ಶಕ್ತಿ ತುಂಬಾ ಕಮ್ಮಿಯಾಗಿ ಅವ್ರಿಗೆ ದಿವಸ ಮಾಡೋ ಕೆಲಸಗಳಲ್ಲಿ ತೊಂದರೆ ಬರ್ತಾ ಇದೆ, ಅವ್ರಿಗೆ ಒಂದು ಅಡಿಗೆ ಮಾಡೋದು ಸಮಸ್ಯೆ ಆಗತ್ತೆ, ಅಥವಾ ಒಂದು ಅಂಗಡಿಗೆ ಹೋಗಿ ತಗೊಂಡ್ ಬರೋದು ಸಮಸ್ಯೆ ಆಗತ್ತೆ, ಅವ್ರಿಗೆ ಲೆಕ್ಕ ವ್ಯವಹಾರ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ, ದಾರಿ ತಪ್ಪೋಗುತ್ತೆ. ಆ ತರ ವಿಷಯಗಳಾಗಿದ್ರೆ ಅದು ಅವ್ರಿಗೆ ಆ ಸಮಯದಲ್ಲಿ ಗೊತ್ತಾಗಲ್ಲ, ಅವ್ರ ಜೊತೆಲಿರೋರು ಕಂಡಿಡಿದು ಅದನ್ನೇ ಚೆಕಪ್ ಮಾಡೋದಕ್ಕೆ ಕರ್ಕೊಂಡು ಬರ್ಬೇಕಾಗತ್ತೆ. ಸೊ ಈ ಎರಡು ವಿಷಯ, ಒಂದು ಅವ್ರಿಗೆ ಗೊತ್ತಾಗೋದು, ಇನ್ನೊಂದು ಫ್ಯಾಮಿಲಿ ಮೆಂಬರ್ಗೆ ಗೊತ್ತಾಗೋದು. ಈಗ ಸುಮಾರು ಸಮಯದ ಮಾನಸಿಕ ಆರೋಗ್ಯ ಸಮಸ್ಯೆಗಳಲ್ಲಿ ಏನಾಗತ್ತಂದ್ರೆ, ಪೇಷಂಟು ಅವ್ರಿಗೆ ನಮ್ಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಲ್ಲ. ಸೊ ಅವಾಗ ಫ್ಯಾಮಿಲಿಯವರು ಕನ್ವಿನ್ಸ್ ಮಾಡಿ ಸ್ವಲ್ಪ ಪ್ರಯತ್ನ ತಗೊಂಡು ಅದನ್ನ ಒಂದು ಕನ್ಸಲ್ಟೇಷನ್ ಬರ್ಬೋದು, ಕರ್ಕೊಂಡು ಬರ್ಬೇಕು. ಈಗ ಕೆಲವು ಸಮಯ ನಮ್ಗೆ ಇದು ನಾರ್ಮಲಾ ಅಬ್ನಾರ್ಮಲಾ, ಅದು ಪರ್ಟಿಕ್ಯುಲರ್ ಆಗಿ ವಯಸ್ಸಾಗಿರೋರಲ್ಲಿ ಯಾವುದೋ ಒಂದು ಸಮಸ್ಯೆ ಆದ್ರೆ ಇದು ನಾವು ಏಜಿಸಮ್ ಅಂತ ಹೇಳ್ತೀವಿ. ಅಂದ್ರೆ ವಯಸ್ಸಾದ್ಮೇಲೆ ಇವೆಲ್ಲ ನಾರ್ಮಲ್, ವಯಸ್ಸಾದವರು ಮಂಕಿದ್ರೆ ಅದು ನಾರ್ಮಲ್, ವಯಸ್ಸಾಗಿದ್ದವ್ರಿಗೆ ಚಿಂತೆ ಮಾಡಿದ್ರು ಸ್ವಲ್ಪ ಬೇಜಾರಿದ್ರೆ ಅದು ನಾರ್ಮಲ್, ಅವ್ರ ಮರದ ಶಕ್ತಿ ಕಡಿಮೆ ಆಗಿದ್ರೆ ಅದು ಕೂಡ ನಾರ್ಮಲ್. ಅಂದ್ರೆ ಎಲ್ಲಾ ವಿಷಯಗಳು ನಾವು ಅವ್ರಿಗೆ ವಯಸ್ಸಾಗಿದಿಂದ ಇದು ಬಂದಿದೆ, ಅವ್ರಿಗೆ ವಯಸ್ಸಾಗಿದೆ ಅಷ್ಟೇ ಅಂತ ನಾವು ಒಂದು ಅನ್ಕೊಳ್ತೀವಿ. ಸೊ ವಯಸ್ಸು ಅಂತ ಇದ್ದಾಗ ಯಾವುದು ವಯಸ್ಸಲ್ಲೂ ಇವೆಲ್ಲ ವಿಷಯಗಳು ಬರಬೇಕು ಅಂತ ಮ್ಯಾಂಡೇಟರಿ ಇಲ್ಲ. ಅದು ಒಂದು ಬಹಳ ಯಾವುದು ಕಾಯಿಲೆ ಅಂತ ನಾವು ಕಂಡುಹಿಡಿಯೋದಕ್ಕೆ ಅದು ಒಂದು ನಮ್ಮ ಆಟಿಟ್ಯೂಡ್ ಸ್ವಲ್ಪ ನಾವು ಚೇಂಜ್ ಮಾಡಬೇಕು, ಅವೇರ್ನೆಸ್ ನಮ್ಗೆ ಇಂಪ್ರೂವ್ ಆಗ್ಬೇಕು. ಈಗ ಒಬ್ಬ ವ್ಯಕ್ತಿ 90 ವಯಸ್ಸಲ್ಲೂ ಕೂಡ ಒಂದು ದೇಶಕ್ಕೆ ಗವರ್ನ್ ಮಾಡೋಂಗೆ ಅಷ್ಟು ಮಟ್ಟಿಗೆ ಕೆಪಾಸಿಟಿ ಇರ್ಬೋದು. ಒಂದು 60 ವಯಸ್ಸಲ್ಲಿ ಒಬ್ರು ತುಂಬಾ ಅವ್ರಿಗೆ ಎಲ್ಲಾ ವಿಷಯಲ್ಲೂ ಒಂದು ಮಾಡೋದಕ್ಕೆ ಅಸಿಸ್ಟೆನ್ಸ್ ಬೇಕಾಗೆ ಆಗ್ಬೋದು. ಸೊ ಅದರಿಂದ ವಯಸ್ಸು ಮಾತ್ರ ಕಾರಣ ಇಲ್ಲ, ಏನಾದ್ರೂ ಸಮಸ್ಯೆ ಬಂದ್ರೆ ಇದು ಏನು ಅಂತ ನಾವು ಚೆಕ್ಅಪ್ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಆಗತ್ತೆ. ಅದಕ್ಕೆ ಅವೇರ್ನೆಸ್ ಬಹಳ ಮುಖ್ಯ. ಅಂಡ್ ಕೆಲವು ಸಮಯ ಅದು ನಿಮ್ಗಾಗಿ ಕನ್ಕ್ಲೂಡ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ಕನ್ಸಲ್ಟೇಷನ್ ಮಾಡೋದಲ್ಲಿ ಒಂದು ಸ್ಟಿಗ್ಮಾ ಇರುತ್ತೆ. ಇದು ಏನೋ ಮಾನಸಿಕ ಕಾಯಿಲೆ ಅಂತ ಬಿಟ್ರೆ ಅದು ಒಂದು ಶೇಮ್ಫುಲ್ ವಿಷಯ, ಅದು ನಮ್ಗೆ ಒಂದು ಅಷ್ಟು ಒಳ್ಳೇದಿಲ್ಲ, ನಾವು ಡಾಕ್ಟರ್ ಹತ್ರ ಹೋದ್ರೇನೆ ಸ್ಟಿಗ್ಮಾ, ಆ ತರ ಭಾವನೆಗಳ ಬದಲಾವಣೆ ಆಗಿ ನಾವು ಕನ್ಸಲ್ಟ್ ಮಾಡೋದು ತಪ್ಪಿಲ್ಲ,
ಚೆಕ್ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ನಾವು ಸರಿ ಮಾಡಿಸ್ಬೋದು ಅಂತ ಒಂದು ಭಾವನೆ ಬರಬೇಕು. ಸೊ ಈ ಎರ್ಲಿ ಸಿಂಪ್ಟಮ್ಸ್ ಚೇಂಜಸ್ ನಾವು ಹೇಳೋದು ಇದು ನಮ್ಮ ಆಕ್ಟಿವಿಟಿ, ಅಂದ್ರೆ ಮುಖ್ಯವಾಗಿ ಹೇಳೋದು ನಮ್ಮ ಸೈಕಾಲಜಿಕಲ್ ವಿಷಯಗಳಲ್ಲಿ ನಮ್ಮ ಒಂದು ಅವರು ಬಿಹೇವಿಯರ್ ಅಂತ ಹೇಳ್ತೀವಿ, ಅವರ ಬಿಹೇವಿಯರ್ ಅಲ್ಲಿ ಮತ್ತೆ ಥಿಂಕಿಂಗ್, ನಾವು ಯೋಚನೆ ಮಾಡೋ ವಿಷಯಗಳಾಗ್ಲಿ, ಆಮೇಲೆ ಎಮೋಷನ್, ಅವರು ಮಾನಸಿಕ ಭಾವನೆ, ಅವರು ಹೆಂಗೆ ಅವರು ಎಮೋಷನ್ಸ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಇವೆಲ್ಲ ವಿಷಯಗಳಲ್ಲೂ ಬದಲಾವಣೆ ಆಗ್ಬೋದು. ಆಕ್ಟಿವಿಟಿ ಲೆವೆಲ್ಸ್ ಅದರಲ್ಲೂ ಬದಲಾವಣೆ ಆಗ್ಬೋದು. ಹಲೋ ಸರ್, ಈಗ ಎಲ್ಡರ್ಲಿ ಪರ್ಸನ್ಸ್ ನಲ್ಲಿ ಮೆಂಟಲ್ ವೆಲ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನೇನು ಆಕ್ಟಿವಿಟೀಸ್ ನ ಇಂಪ್ಲಿಮೆಂಟ್ ಮಾಡಬಹುದು? ಓಕೆ, ಈಗ ಮೆಂಟಲ್ ವೆಲ್ನೆಸ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆಂದ್ರೆ ಒಂದು ನಮ್ಗೆ ಆಕ್ಟಿವಿಟೀಸ್ ಏನ್ ಮಾಡ್ಬೋದು ಅಂದ್ರೆ ನಮ್ಮ ಮೆದುಳಿಗೆ ಒಂದು ಆಕ್ಟಿವ್ ಆಗಿ ಕೆಲಸಗಳು ಕೊಡ್ಬೇಕು. ಈಗ ಹೆಂಗೆ ಶಾರೀರ ಆರೋಗ್ಯದಕ್ಕೆ ನಾವು ಎಕ್ಸಸೈಸ್ ಮಾಡೋದು ಒಂದು ಆಕ್ಟಿವಿಟಿ ಆಗತ್ತೋ, ಈಗ ಶಾರೀರ ಆರೋಗ್ಯನೂ ಕೂಡ ಮೆಂಟಲ್ ವೆಲ್ನೆಸ್ಗೆ ಬಹಳ ಮುಖ್ಯ ಆಗತ್ತೆ. ಈಗ ಶಾರೀರ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಅವಾಗ ಮೆಂಟಲ್ ವೆಲ್ನೆಸ್ ಕಮ್ಮಿ ಆಗತ್ತೆ. ಸೊ ಒಂದು ಫಿಸಿಕಲ್ ಆಕ್ಟಿವಿಟಿ, ರೆಗ್ಯುಲರ್ ವಾಕಿಂಗ್ ಹೋಗೋದು, ಯೋಗ ಮಾಡೋದು, ಈ ವಿಷಯಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಡಯಟ್, ಒಂದು ನಾರ್ಮಲ್ ಹೆಲ್ತಿ ಡಯಟ್ ಇರೋದು, ಅವರಿಗೆ ನ್ಯೂಟ್ರಿಷನ್ ಚೆನ್ನಾಗಿದ್ರೆ ಅದನ್ನು ಕೂಡ ಮೆಂಟಲ್ ವೆಲ್ನೆಸ್ಗೆ, ಫಿಸಿಕಲ್ ವೆಲ್ನೆಸ್ಗೆ ಎರಡಕ್ಕೂ ಅದು ಉಪಯೋಗ ಆಗತ್ತೆ. ಆಮೇಲೆ ಸೋಷಿಯಲ್ ಎಂಗೇಜ್ಮೆಂಟ್, ಈಗ ಯಾವುದೋ ಒಬ್ರು ಒಂದು ಒಂಟಿತನ ಇದೆ, ಅವರು ಒಬ್ಬರೇ ಇದ್ದಾರೆ, ಅವ್ರಿಗೆ ಯಾರು ಬೆರೆಯಕ್ಕೆ ಸಾಧ್ಯ ಇಲ್ಲ, ಮಾತಾಡಕ್ ಸಾಧ್ಯ ಇಲ್ಲ ಅಂತಿದ್ದಾಗ ಆ ಸೋಷಿಯಲ್ ಐಸೋಲೇಷನ್. ಆಮೇಲೆ ಲೋನ್ಲಿನೆಸ್ ಅಂತಿದ್ದಾಗ ಅದು ಸುತ್ತಮುತ್ತ ಎಲ್ಲರೂ ಇದ್ದಾರೆ, ಬಟ್ ಯಾರು ನಮ್ಗೆ ಅವ್ರಿಗೆ ಒಂದು ಮಾನಸಿಕವಾಗಿ ಅವ್ರಿಗೆ ಒಂದು ಕ್ಲೋಸ್ ಆಗಿ ಇಲ್ಲ ಅಂತ ಒಂದು ಒಂಟಿತನ. ಅವ್ರಿಗೆ ಎಲ್ಲ ಒಂದು ಮನೆಯಲ್ಲಿ 4-5 ಜನ ಇದ್ರು ಕೂಡ ಅವರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಯಾರು ನಮ್ಗೆ ಗಮನ ಕೊಡ್ತಾ ಇಲ್ಲ ಅಂತ ಇದ್ದಾಗ ಲೋನ್ಲಿನೆಸ್ ಆಗ್ಬಿಡತ್ತೆ. ಸೊ ಕೆಲವೊಬ್ಬರಿಗೆ ಯಾರು ಇಲ್ಲ, ಒಬ್ಬರೇ ಇರ್ತಾರೆ. ಸೊ ಎರಡು ಒಂದು ಸಮಸ್ಯೆಗಳಾಗತ್ತೆ. ಅದಕ್ಕೆ ನಾವು ಸೋಷಿಯಲ್ ಎಂಗೇಜ್ಮೆಂಟ್, ಈಗ ನಮ್ಮ ಅಕ್ಕಪಕ್ಕ ಇರೋರಾಗ್ಲಿ, ಒಂದು ಸೀನಿಯರ್ ಸಿಟಿಸನ್ ಗ್ರೂಪ್ ಆ ಥರ ಫ್ರೆಂಡ್ಸ್ ಒಂದು ಮಾಡಿಕೊಂಡು, ಅಥವಾ ನಾವು ಒಂದು ಕೆಲವು ಸಮಯ ಸ್ಪಿರಿಚುವಲ್ ಇದು ಕೂಡ ಅವ್ರಿಗೆ ದೇವಸ್ಥಾನಗಳಾಗ್ಲಿ ಅಥವಾ ಅವ್ರು ಯಾವುದು ಸ್ಪಿರಿಚುವಲ್ ಫೈತ್ ಇದ್ದಾರೋ ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡೋದು ಕೂಡ ಅವ್ರಿಗೆ ಉಪಯೋಗ ಆಗತ್ತೆ. ಅಥವಾ ಅವ್ರಿಗೆ ಹಾಬೀಸ್, ಈಗ ಯಾವುದೋ ಒಂದು ವಿಷಯ ನಮ್ಗೆ ಟೈಮ್ ಏನೂ ಹೋಗ್ತಾ ಇಲ್ಲ, ನಮ್ಗೆ ಏನು ಮಾಡಕ್ ಪರ್ಪಸ್ ಇಲ್ಲ ಅಂತ ಇದ್ದು, ಅದು ಮೆಂಟಲ್ ವೆಲ್ನೆಸ್ಗೆ ಬಹಳ ಒಂದು ನೆಗೆಟಿವ್ ವಿಷಯ ಆಗತ್ತೆ. ಸೊ ನಾವು ಒಂದು ಪರ್ಪಸ್ ಕ್ರಿಯೇಟ್ ಮಾಡ್ಬೇಕು. ಈಗ ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ಒಂದು ಕೆಲಸ ಬೇಕು. ಈಗ ಸಾಮಾನ್ಯವಾಗಿ ವಯಸ್ಸು ಕಡಿಮೆ ಇರೋರಿಗೆ ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಒಂದು ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೆ ರೊಟೀನ್ ಇರುತ್ತೆ. ಈಗ ಮನೆಯಲ್ಲಿರೋರಿಗೂ ಕೂಡ ಅವ್ರಿಗೆ ಜವಾಬ್ದಾರಿ, ಅಡಿಗೆ ಮಾಡ್ಬೇಕು, ಮನೆ ನೋಡ್ಕೋಬೇಕು, ಎಲ್ಲ ಜವಾಬ್ದಾರಿಗಳಿರುತ್ತೆ. ಈಗ ವಯಸ್ಸಾದಾಗ ಏನಾಗುತ್ತೆ, ನಮ್ಮ ಕಲ್ಚರಲ್ಲಿ ಕೆಲವು ಸಮಯ ಅವ್ರಿಗೆ ನೀವೇನ್ ಮಾಡೋದ್ ಬೇಡ, ಸುಮ್ಮನೆ ಇರಿ ಅಂತ ಹೇಳ್ಬಿಡ್ತಾರೆ. ಸೊ ನೀವು ಇದು ಮಾಡಕ್ ಹೋದ್ರೆ ಅದು ಕಷ್ಟ ಆಗತ್ತೆ, ಇದು ಮಾಡಕ್ ಎಲ್ಲಿ ನಮ್ಮ ರೆಸ್ಟ್ರಿಕ್ಷನ್ ಜಾಸ್ತಿ ಆಗ್ಬಿಡತ್ತೆ. ಸೊ ನಮ್ಮ ಇದರಲ್ಲಿ ಏನು ನಾವು ಅನುಕೂಲ ಇದೀ, ನಮ್ಗೆ ಏನು ಆಕ್ಟಿವಿಟೀಸ್ ನಮ್ಮ ಹೆಲ್ತ್ ಪ್ರಕಾರ ನಾವು ಅದನ್ನ ಮಾಡಿಫೈ ಮಾಡ್ಕೋಬೇಕಾಗತ್ತೆ. ಯಾವುದೋ ಒಂದು ರೀತಿಯಲ್ಲಿ ನಾವು ಆಕ್ಟಿವ್, ಈಗ ನೆಟ್ಟಿಂಗ್ ಆಗ್ಲಿ, ಏನೋ ಒಂದು ಪೇಪರ್ ಕ್ರಾಫ್ಟ್ ಮಾಡೋದಾಗ್ಲಿ, ಅಥವಾ ಕುಕಿಂಗ್ ಮಾಡೋರಿಗೆ ಕುಕಿಂಗ್ ಅಲ್ಲಿ ಸ್ವಲ್ಪ ಕೆಲವು ವಿಷಯಗಳು ಹೊಸದಾಗಿ ಕಲಿತ್ಕೊಳ್ಳೋದು, ಹೊಸ ಸ್ಕಿಲ್ಸ್ ಕಲಿಸ್ಕೊಳ್ಳೋದು, ಈಗ ಲ್ಯಾಂಗ್ವೇಜ್ ಕಲಿಸ್ಕೊಳ್ಳೋದು, ಅಥವಾ ಮ್ಯೂಸಿಕ್. ಯಾವುದು ವಯಸ್ಸು ಲರ್ನಿಂಗಿಗೆ ಒಂದು ಬ್ಯಾರಿಯರ್ ಇಲ್ಲ. ನಿಮ್ಗೆ 60 ವಯಸ್ಸಾದ್ಮೇಲೆ ಜಾಸ್ತಿ ಟೈಮ್ ಇರುತ್ತೆ. ನಮ್ಗೆ ಆ ಟೈಮ್ಗೆ ನಾವು ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ನಾವು ಮಾಡಿಸ್ಕೋಬೇಕಾಗತ್ತೆ. ಸೊ ಅದಕ್ಕೆ ನಾವು ಸಂಕೋಚ ಬಿಡಬೇಕು. ಸಂಕೋಚ ಬಿಟ್ಬಿಟ್ಟು ನಾವು ಈ ವಯಸ್ಸಲ್ಲಿ ನಾನು ಯಾಕೆಪ್ಪ ಮಾಡ್ಬೇಕು ಅಂತ ಒಂದು ಭಾವನೆ ಬಿಡಬೇಕು. ಸೊ ಈ ವಯಸ್ಸಲ್ಲಿ ಯಾವುದೂ ವಯಸ್ಸು ಅಂತ ನಾವು ಆಕ್ಟಿವಿಟೀಸ್ ಮಾಡೋದಕ್ಕೆ ಲಿಮಿಟ್ ಇಲ್ಲ. ಸೊ ಮೀನಿಂಗ್ಫುಲ್ ಪರ್ಪಸ್ಫುಲ್ ಆಕ್ಟಿವಿಟಿ, ವಾಲಂಟಿಯರಿಂಗ್ ಮಾಡೋದು, ಯಾವುದೋ ಒಂದು ಟೆಂಪಲ್ ಆಗ್ಲಿ ಅಥವಾ ಒಂದು ಹಾಸ್ಪಿಟಲ್ ಆಗ್ಲಿ, ಒಂದು ಆರ್ಗನೈಸೇಷನ್ಗೆ, ನಿಮ್ಮ ರೆಸಿಡೆನ್ಷಿಯಲ್ ವೆಲ್ಫೇರ್ ಸೊಸೈಟಿ ಇರುತ್ತೆ, ಅಪಾರ್ಟ್ಮೆಂಟ್ಸ್ ಇರುತ್ತೆ, ಅಲ್ಲಿಗೆ ಕೂಡ ನೀವು ವಾಲಂಟಿಯರ್ ಮಾಡ್ಬೋದು. ಕೆಲವು ವಿಷಯಗಳಿಗೆ ಮಕ್ಕಳಿಗೆ ಹೇಳ್ಕೊಡ್ಬೋದು. ಆತರ ಒಂದು ಪರ್ಪಸ್ಫುಲ್ ಆಗಿ ಮಾಡಿದ್ರೆ ಅದು ಕರ್ಮಯೋಗ ಅಂತ ಹೇಳ್ತಾರೆ. ಅದೇ ನಾವು ಏನೋ ಒಂದು ಮಾಡ್ತಾ ಇದ್ರೆ ಅದನ್ನೇ ಒಂದು ಮೆಂಟಲ್ ವೆಲ್ನೆಸ್ಗೆ ಬಹಳ ಒಂದು ವಿಷಯ ಆಗತ್ತೆ. ಇನ್ನೊಂದು ಮೆಂಟಲ್ ವೆಲ್ನೆಸ್ಗೆ ನಮ್ಗೆ ಏನೇನು ಹೆಲ್ತ್ ಆರೋಗ್ಯ ಸಮಸ್ಯೆಗಳಿದೆ ಅದನ್ನ ಕರೆಕ್ಟ್ ಮಾಡ್ಕೋಬೇಕು. ಈಗ ಕಣ್ ದೃಷ್ಟಿ ಕರೆಕ್ಟ್ ಮಾಡ್ಕೋಬೇಕು, ಕ್ಯಾಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ಕಿವಿ ಕೇಳಿಸೋದು ಸಮಸ್ಯೆ ಇದ್ರೆ ಹಿಯರಿಂಗ್ ಏಡ್ ಮಾಡ್ಕೋಬೇಕಾಗತ್ತೆ. ಈಗ ಜಾಯಿಂಟ್ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ನಮ್ಗೆ ಏನ್ ಸಪೋರ್ಟ್ ಬೇಕೋ ಅದನ್ನ ತಗೋಬೇಕಾಗತ್ತೆ. ಕೆಲವು ಸಮಯ ಜಾಯಿಂಟ್ ರೀಪ್ಲೇಸ್ಮೆಂಟ್ ನಮ್ಗೆ ಅಫೋರ್ಡಬಲ್ ಇದ್ರೆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಕೂಡ ಮಾಡ್ಕೋಬೇಕು. ಸೊ ದಟ್ ಮೊಬಿಲಿಟಿ ನಿಮ್ಗೆ ಬೆಟರ್ ಆಗಿ ಆಗತ್ತೆ. ನಿಮ್ಮ ಆರೋಗ್ಯನ ನಾವು
ಅದನ್ನು ಅಪ್ಡೇಟ್ ಮಾಡ್ಕೊಂಡು ನಾವು ಅದನ್ನ ಒಂದು ಮೇಂಟೈನ್ ಮಾಡೋದಕ್ಕೆ, ಈಗ BP ಆಗ್ಲಿ ಶುಗರ್ ಆಗ್ಲಿ ಅವೆಲ್ಲ ಕರೆಕ್ಟ್ ಆಗಿ ನಾವು ಮಾಡ್ಕೊಂಡ್ರೆ, ಈಗ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಎರಡೂ ಬಹಳ ಒಂದಕ್ಕೊಂದು ಸಂಬಂಧ ಇರೋ ವಿಷಯ. ಒಂದು ಚೆನ್ನಾಗಿದ್ರೆ ಇನ್ನೊಂದು ಚೆನ್ನಾಗಿರುತ್ತೆ, ಒಂದು ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದು ಚೆನ್ನಾಗಿರಲ್ಲ. ಸೊ ಎರಡಕ್ಕೂ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಆಗತ್ತೆ. ಸೊ ಫಿಸಿಕಲ್ ವೆಲ್ನೆಸ್ ಅಂಡ್ ಮೆಂಟಲ್ ವೆಲ್ನೆಸ್ ಎರಡಕ್ಕೂ ಈ ವಿಷಯಗಳು ಯೂಸ್ ಆಗತ್ತೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ದೇವರಾಜ್ ಅವರೇ. ನಮಸ್ಕಾರ. ಏನಿಲ್ಲ, ಈಗ ಇವ್ರಿಗೆ ಈ ಕಾಮನ್ ಆಗಿ ಎಲ್ರಿಗೂನು ಈಗ ಎಲ್ಡರ್ ಪೀಪಲ್ಗೆ ಕಾಮನ್ ಆಗಿ ಏನು ಸಿಂಪ್ಟಮ್ಸ್, ಏನಾದ್ರು ಏಜ್ ಆಗ್ತಾ ಏನಾದ್ರು ಈ ತರ ಇಲ್ನೆಸ್ ಹೆಚ್ಚಾಗಿ ಕಂಡು ಬರೋದು ಯಾವ್ದಾರು ಇದೆಯಾ? ಈಗ ವಯಸ್ಸಾಗಿರೋರಿಗೆ ಕಾಯಿಲೆಗಳು ಅಂತ ಹೇಳಿದಾಗ, ಮಾನಸಿಕ ಸಮಸ್ಯೆಗಳಂತ ಹೇಳಿದಾಗ, ವಯಸ್ಸಾಗಿರೋರಲ್ಲಿ ಜಾಸ್ತಿ ಬರೋ ಕಾಯಿಲೆಗಳಂತ ಹೇಳಿದಾಗ ಡಿಮೆನ್ಷಿಯಾ ಅಂತ ಕಾಯಿಲೆಗಳು, ಮರವು ಶಕ್ತಿ ಸಮಸ್ಯೆ ಕಾಯಿಲೆಗಳು ಒಂದು ಹೇಳ್ಬೋದು. ಈಗ ಬೇರೆ ಕಾಯಿಲೆಗಳು ನಾವು ಹೇಳಿದ್ರೆ ಡಿಪ್ರೆಷನ್, ಆಂಗ್ಸೈಟಿ ಅವೆಲ್ಲ ಎಲ್ಲಾ ವಯಸ್ಸಲ್ಲೂ ಬರೋ ಕಾಯಿಲೆಗಳು. ಇದು ವಯಸ್ಸಾಗಿರೋರಿಗೆ ಜಾಸ್ತಿ ಬರ್ತಾ ಇದೆ ಅಂತ ಆತರ ಇಲ್ಲ. ಈಗ ಡಿಪ್ರೆಷನ್, ಆಂಗ್ಸೈಟಿ ವಯಸ್ಸಾಗಿರೋರಲ್ಲೂ ಕೂಡ ಅದು ಇದೆ, ಬಟ್ ಚಿಕ್ಕವರಲ್ಲೂ ಜಾಸ್ತಿ ಇದೆ ಅದು. ಈಗ ಡಿಮೆನ್ಷಿಯಾ ಅಂತ ಹೇಳೋದು ಅಥವಾ ಮರವಿನ ಸಮಸ್ಯೆಗಳು ಹೇಳೋದು, ಅದು 65 ವಯಸ್ಸಿಗೆ ಮೇಲೆ ಇರೋರಲ್ಲಿ ನಮ್ಮ ದೇಶದಲ್ಲಿ ನೋಡಿದ್ರೆ ಒಂದು 5-6% ಇದೆ. ಬಟ್ ಎವ್ರಿ 5 years ಅದನ್ನ ಪ್ರಪೋರ್ಷನ್ ಜಾಸ್ತಿ ಡಬಲ್ ಆಗ್ತಾ ಇರುತ್ತೆ. ಒಂದು 80 ವಯಸ್ಸಿಗೆ ಮೇಲೆ ಇರೋರಿಗೆ ನೋಡಿದ್ರೆ ಆಲ್ಮೋಸ್ಟ್ 35-40% ಈ ತರ ಡಿಮೆನ್ಷಿಯಾ ಕಾಯಿಲೆಗಳು ಬರ್ಬೋದು. ಸೊ ನಮ್ಮ ಲಾಂಜಿವಿಟಿ, ನಾವು ಎಷ್ಟು ಈಗ ಸರಾಸರಿಯಾಗಿ ನಮ್ಮ ದೇಶದಲ್ಲಿ ಒಂದು 73 years ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ. ಬಟ್ ಅದಿನ್ನೂ ಜಾಸ್ತಿ ಆದಾಗ ಸುಮಾರು ಜನ 80, 85, 90 ತನಕ ಇರ್ತಾರೆ. ಆಗ ಬಂದಾಗ ಅವ್ರಿಗೆ ಈ ಮರವು ಶಕ್ತಿ ಸಮಸ್ಯೆಗಳು ಜಾಸ್ತಿ ಬರ್ಬೋದು. ಈ ಮರವು ಶಕ್ತಿ ಅಂತ ಇದ್ದಾಗ ಏನು ಅಂತ ನೋಡಿದ್ರೆ, ಒಂದು ಇತ್ತೀಚೆಗೆ ನಡೆಯುವ ವಿಷಯಗಳು ಮರೆದೋಗೋದು. ಈಗ ಸುಮಾರು ಸಮಯ ಏನ್ ಹೇಳ್ತಾರೆ ಅಂದ್ರೆ, ಅವರು ತುಂಬಾ ಹಳೆಯ ವಿಷಯಗಳು ನೆನ್ಪಿಟ್ಕೊಂಡ್ರೆ ಅವ್ರ ನೆನಪಿನ ಶಕ್ತಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ಬಹಳ ತಪ್ಪಾಗತ್ತೆ. ಈಗ ಮರವಿನ ಕಾಯಿಲೆಗಳಲ್ಲಿ, ಮರವು ಶಕ್ತಿ ಕಾಯಿಲೆಗಳಲ್ಲಿ ಫಸ್ಟ್ ಹೋಗೋದು ಇತ್ತೀಚೆಗೆ ನಡೆಯುವ ವಿಷಯಗಳು ಮರೆತೋಗ್ತಾರೆ. ಇವತ್ತೇನ್ ನಡೆದಿದೆ, ಈಗ ಏನ್ ನಡೆದಿದೆ ಅದನ್ನ ಮತ್ತೆ ಪದೇ ಮರೆದ್ಬಿಟ್ಟು ಪದೇ ಒಂದೇ ವಿಷಯಗಳು ಕೇಳೋದು, ಅಥವಾ ಅವ್ರಿಗೆ ಅದನ್ನ ಕಂಪ್ಲೀಟ್ ನೆನಪಿಟ್ಕೊಳಕ್ ಅಂತ ಇರೋದು. ಈಗ ಅದನ್ನು ಕೂಡ ಅಕೇಶನಲ್ ಆಗಿ ಯಾವಾಗ್ಲೂ ಒಮ್ಮೊಮ್ಮೆ ಆಗತ್ತಂದ್ರೆ ಅದು ನಾರ್ಮಲ್ ಏಜಿಂಗ್ ಅಲ್ಲಿ ಕೂಡ ಆಗತ್ತೆ. ಬಟ್ ಅದು ಫ್ರೀಕ್ವೆಂಟ್ ಆಗಿ ಬರ್ತಾ ಇದೆ, ಕಂಪ್ಲೀಟ್ ಮರದೇ ಬಿಡ್ತಾರೆ. ಸ್ವಲ್ಪ ಸಮಯ ಬಿಟ್ಟು ಯೋಚನೆ ಮಾಡಿದ್ರೆ ಕೂಡ ಅವ್ರಿಗೆ ಬರ್ತಾ ಇಲ್ಲ ಅಂತ ಇದ್ದಾಗ, ಸುಮಾರು ಸಮಯ ಮರೆದೋಗೋ ವಿಷಯ ಅವ್ರಿಗೆ ಗೊತ್ತಾಗಲ್ಲ, ಫ್ಯಾಮಿಲಿ ಅವ್ರಿಗೆ ಗೊತ್ತಾಗತ್ತೆ. ಅವ್ರು ಕೇಳಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಆತರ ಇದ್ರೆ ಅದು ಖಂಡಿತ ಅದು ಮರವಿನ ಶಕ್ತಿ ಕಾಯಿಲೆ, ಡಿಮೆನ್ಷಿಯಾಗೆ ಒಂದು ಸಿಂಪ್ಟಮ್ ಇರಬಹುದು. ಇನ್ನೊಂದು, ಅವ್ರಿಗೆ ಲ್ಯಾಂಗ್ವೇಜ್, ಮಾತಾಡೋ ರೀತಿಯಲ್ಲಿ ವ್ಯತ್ಯಾಸ. ಆಮೇಲೆ ಕ್ಯಾಲ್ಕುಲೇಷನ್ ಅಂತ ಹೇಳೋದು, ಅವ್ರಿಗೆ ಲೆಕ್ಕ ವ್ಯವಹಾರ ಮಾಡೋದು ಕಷ್ಟ ಆಗ್ಬೋದು. ಇನ್ನೊಂದು, ಅವ್ರಿಗೆ ದಾರಿ ಗೊತ್ತಾಗೋದು, ಈಗ ಎಲ್ಲೇ ಹೋಗ್ತಾರೆ ಮತ್ತೆ ವಾಪಸ್ ಕರೆಕ್ಟ್ ಆಗಿ ಬರಕ್ ಆಗೋದಿಲ್ಲ, ಆ ತರ ಸಿಂಪ್ಟಮ್ಸ್ ಆಗ್ಬೋದು. ಈಗ ಒಂದು ಯಾವುದೋ ವಿಷಯ ಪ್ಲಾನ್ ಮಾಡಿ ಯಾವ ಸಂದರ್ಭದಲ್ಲಿ ಹೆಂಗ್ ಮಾಡಬೇಕು ಅಂತ ಒಂದು ಆ ಡಿಸಿಷನ್ ಮೇಕಿಂಗ್ ಅಫೆಕ್ಟ್ ಆಗತ್ತೆ. ಇವೆಲ್ಲ ಕೂಡ ಮರವಿನ ಶಕ್ತಿ ಕಾಯಿಲೆಗಳಲ್ಲಿ ಒಂದು ಲಕ್ಷಣ ಆಗತ್ತೆ, ಡಿಮೆನ್ಷಿಯಾ ಅಂತ ಹೇಳೋದ್ರಲ್ಲಿ ಒಂದು ಲಕ್ಷಣ ಆಗತ್ತೆ. ಸೊ ಈ ಒಂದು ಈಗ ಏಜಿಂಗ್ ಅಂತ ಮಾನಸಿಕ ಕಾಯಿಲೆ ಅಂತ ಹೇಳಿದಾಗ, ಈ ಡಿಮೆನ್ಷಿಯಾ ಅಂತ ಇರೋದನ್ನೇ ಬಹಳ ಒಂದು ಡಿಮೆನ್ಷಿಯಾ, ನೀವು ಅಲ್ಝೈಮರ್ಸ್ ಕಾಯಿಲೆ ಅಂತ ಕೇಳಿರ್ಬೋದು. ಅಲ್ಝೈಮರ್ಸ್ ಅಂತ ಇರೋದು ಒಂದು ಟೈಪ್ ಆಫ್ ಡಿಮೆನ್ಷಿಯಾ. ಸೊ ಅದುವೇ ಮೋಸ್ಟ್ ಕಾಮನ್ ಅಂಡ್ ಅಂದ್ರೆ ವಯಸ್ಸಾಗಿರೋರಿಗೆ ಸ್ಪೆಸಿಫಿಕ್ ಆಗಿರೋ ಮಾನಸಿಕ ಕಾಯಿಲೆ ನಾವು ಯಾವ್ದು ಗೊತ್ತಾಗ್ಬೇಕು ಅಂದ್ರೆ ಈ ವಿಷಯ ಹೇಳ್ಬೋದು. ಕೇಳುಗರೆ, ಇಲ್ಲಿ ತನಕ ಕಾರ್ಯಕ್ರಮ ಕೇಳಿದ್ರಿ. ಅನುಭವ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡಿದ್ರು. ಖಂಡಿತ ಹಿರಿಯರು ಅವರಿಗಿದ್ದಂತಹ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಹಾಗೆ ಡಾಕ್ಟರ್ ಸಹ ಆ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಸಾಕಷ್ಟು ವಿಷಯಗಳನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ತಾವೆಲ್ಲ ಪಡೆದುಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐಡಿ ಈ ರೀತಿ ಇದೆ: ರೇಡಿಯೋ ಆಕ್ಟಿವ್ 90.4 MSZ CR
radio@gmail.com ಈ ಒಂದು ಮೇಲ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ www.soundcloud.comಗೆ ಹೋಗಿ ಕಾರ್ಯಕ್ರಮನ ಕೇಳಬಹುದು. ಹಾಗೂ iRadioದಲ್ಲೂ ಸಹ ನಮ್ಮ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.